ನಮಸ್ಕಾರ. ಕನ್ನಡ ಟೆಕ್ ಪ್ರಪಂಚದಲ್ಲಿ ಇವತ್ತು ನಾನು ಡೇಟಾನ ಹೇಗೆ ಕ್ಲೀನ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ತುಂಬ ಸಿಂಪಲ್ ಮೆಥಡ್. ಈಗ ಫಾರ್ ಎಕ್ಸಾಂಪಲ್ ಇವಾಗ ನೀವು ನೋಡ್ತಾ ಇದ್ದೀರಾ, ಇವಾಗ ಈ ಡೇಟಾದಲ್ಲಿ ನನಗೆ ಚಿಕ್ಕಮಂಗ್ಳೂರು ಅಂತ ಊರ ಹೆಸರಿದೆ, ಆಮೇಲೆ ಐಟಮ್ ಹೆಸರಿದೆ, ಆಮೇಲೆ ಎಷ್ಟೊಂದು ಡೂಪ್ಲಿಕೇಟ್ ಐಟಮ್ಸ್ ಕೂಡ ಇದೆ. ಸೊ ಈಗಿದ್ದಾಗ ಹೇಗೆ ಈ ಡೇಟಾನ ಕ್ಲೀನ್ ಮಾಡ್ಕೋಬೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಒಂದು ಸಿಂಪಲ್ ಮೆಥಡು ತೋರಿಸ್ತೀನಿ, ಇನ್ನೊಂದು ಸ್ವಲ್ಪ ಕಾಂಪ್ಲಿಕೇಟೆಡ್ ಮೆಥಡು ತೋರಿಸ್ತೀನಿ. ಸೊ ಇವಾಗ ಚಿಕ್ಕಮಂಗ್ಳೂರನ್ನ ನಮಗೆ ಈ ವರ್ಡ್ನ ನಾವು ತೆಗಿಬೇಕು ಅಂತ ಇಟ್ಕೊಳ್ಳಿ. ಸೊ ನಾವಿಲ್ಲಿ ನೋಡ್ಬೋದು ಎಲ್ಲ ಲೈನಲ್ಲೂ ಚಿಕ್ಕಮಂಗ್ಳೂರು ಅಂತ ಇದೆ. ಸೊ ನಾವು ಈಸಿಯಾಗಿ ಅದನ್ನು ತೆಗಿಬೋದು. ಹೇಗೆ ಅಂದರೆ ಈ ಕಾಲಮ್ನ ಕ್ಲಿಕ್ ಮಾಡಿ ಫೈಂಡ್ ಮಾಡಿ, ಫೈಂಡಲ್ಲಿ ನೀವು ಚಿಕ್ಕಮಗಳೂರು ಅಂತ ಟೈಪ್ ಮಾಡಿ, ಸೇಮ್ ಸ್ಪೆಲ್ಲಿಂಗ್ ಟೈಪ್ ಮಾಡಿ, ರೀಪ್ಲೇಸ್ಗೆ ಹೋಗಿ ಏನು ಕೊಡಬೇಡಿ, ಅಲ್ಲಿ ಬ್ಲ್ಯಾಂಕ್ ಬಿಡಿ, ರೀಪ್ಲೇಸ್ ಆಲ್ ಅಂತ ಮಾಡಿ. ಸೊ ಅಲ್ಲಿ ನೋಡಿ ಆಲ್ ಡನ್, ವಿ ಮೇಡ್ 293 ರಿಪ್ಲೇಸ್ಮೆಂಟ್ ಅಂತ ಬರುತ್ತೆ. ಸೊ ಈಸಿಯಾಗಿ ರೀಪ್ಲೇಸ್ ಆಯಿತು. ಇದು ಒಂದು ಮೆಥಡ್. ಬಟ್ ಹೀಗಾದಾಗ ಇಲ್ಲೇನಾಗಿದೆ ನೋಡಿ, ಅಲ್ಲಿ ಸ್ಪೇಸ್ ಕ್ರಿಯೇಟ್ ಆಗೋಗಿದೆ 1 2, ಯಾಕೆಂದರೆ ಆ ಡೇಟಾದಲ್ಲಿ ಸ್ಪೇಸ್ ಇತ್ತು. ಸೊ ಈ ಟೈಮಲ್ಲಿ ಏನು ಮಾಡ್ಬೋದು ಅಂದರೆ, ಇವಾಗ ನಾನು ಜಸ್ಟ್ ಅದನ್ನು ಅಂಡು ಮಾಡ್ತೀನಿ. ಇಲ್ಲಿಂದನೂ ಮಾಡ್ಬೋದು, ಅಥವಾ ಕಂಟ್ರೋಲ್ Z ಶಾರ್ಟ್ಕಟ್ ಕೀ ಹೀಗೆ ಮಾಡಿನೂ ಮಾಡ್ಬೋದು. ಸೊ ಇವಾಗ ಈ ಮಲ್ಟಿಪಲ್ ಸ್ಪೇಸ್ ಇದ್ದಾಗ ಅಥವಾ ಬೇರೆ ಏನಾದರೂ ಅನ್ವಾಂಟೆಡ್ ಕ್ಯಾರೆಕ್ಟರ್ಸ್ ಇದ್ದಾಗ ಹೇಗೆ ನಾವು ಕ್ಲೀನ್ ಮಾಡ್ಕೊಳ್ಳೋದು ಅಂತಲೂ ತೋರಿಸ್ತೀನಿ. ಈಗ ನೋಡಿ, ಇವಾಗ ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಇಲ್ಲಿ 2 ಸ್ಪೇಸ್ ಇದೆ, ಇಲ್ಲಿ ಒಂದೇ ಸ್ಪೇಸ್ ಇದೆ, ಐಟಮ್ ನೇಮ್ಸ್ ಪಕ್ಕ ಒಂದೇ ಸ್ಪೇಸ್ ಇದೆ, ಊರ ಹೆಸರಾದ್ಮೇಲೆ 2 ಸ್ಪೇಸ್ ಇದೆ. ಅಂಥ ಟೈಮಲ್ಲಿ ನಾವು ಏನು ಮಾಡ್ಬೋದು ತೋರಿಸ್ತೀನಿ. ನೀವು ಈ ಥರ ಸೆಲೆಕ್ಟ್ ಮಾಡಿಕೊಂಡು ಕಂಟ್ರೋಲ್ F ಅಂತ ತೊಗೊಂಡು ಇಲ್ಲಿ 2 ಸ್ಪೇಸ್ ಕೊಡಿ, ರೀಪ್ಲೇಸ್ಗೆ ಹೋಗಿ ಖಾಲಿ ಬಿಡಿ, ಖಾಲಿ ಇರೋ ರೀಪ್ಲೇಸ್ ವಿತ್ ಇದರಲ್ಲಿ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಕೊಡಿ, ರೀಪ್ಲೇಸ್ ಆಲ್ ಮಾಡಿ. ಹೀಗೆ ಮಾಡಿದ್ಮೇಲೆ ನೀವು ಡೇಟಾ ಟ್ಯಾಬ್ನಲ್ಲಿ ಟೆಕ್ಸ್ಟ್ ಟು ಕಾಲಮ್ಸ್ ಕ್ಲಿಕ್ ಮಾಡಿ, ಡಿಲಿಮಿಟೆಡ್ ಚೂಸ್ ಮಾಡಿ, ನೆಕ್ಸ್ಟ್ಗೆ ಹೋಗಿ ಇಲ್ಲಿ ನಿಮಗೆ ಎಷ್ಟೊಂದು ಆಪ್ಷನ್ಸ್ ಇರುತ್ತೆ, ಅದರಲ್ಲಿ ಅದರ್ ತೊಗೊಂಡು ಇಲ್ಲಿ ನೀವು ಏನು ಸ್ಪೆಷಲ್ ಕ್ಯಾರೆಕ್ಟರ್ ಕೊಟ್ಟಿದ್ರಲ್ಲ ಹ್ಯಾಶ್ ಹಾಕಿ ಫಿನಿಶ್ ಮಾಡಿ. ನಿಮ್ಮ ಡೇಟಾ ಸಪ್ರೇಟ್ ಆಯಿತು. ಬೇಡದೇ ಇರೋದನ್ನು ಡಿಲೀಟ್ ಮಾಡಿ. ಈ ಥರ ಡೇಟಾ ಸಪ್ರೇಟ್ ಮಾಡ್ಕೊಳ್ಳಿ. ಇವಾಗ ಡೂಪ್ಲಿಕೇಟ್ಸ್ ಇದೆ, ಅದನ್ನು ರಿಮೂವ್ ಮಾಡಬೇಕು. ಈ ಥರ ಸೆಲೆಕ್ಟ್ ಮಾಡಿಕೊಂಡು ಡೇಟಾದಲ್ಲಿ ರಿಮೂವ್ ಡೂಪ್ಲಿಕೇಟ್ಸ್ ಇದನ್ನು ಮಾಡಿಕೊಂಡು ಓಕೆ, ಡೂಪ್ಲಿಕೇಟ್ಸ್ ರಿಮೂವ್ ಆಯಿತು.